ನಿತೀಶ್ವರನ ಕಂಡ್ರೆ ಅವರು ಬಹಳಷ್ಟು ಅಂದರೆ ಒಂಥರ ಒರಟಾಗಿರ್ತಂಥ ಸ್ವಭಾವ ವ್ಯಕ್ತಿ. ಅವ್ರನ್ನ ಭೇಟಿಯಾಗಿ ವಿಶೇಷವಾಗಿ ಅಪೆಕ್ಸ್ ಬ್ಯಾಂಕ್ದ ಚರ್ಚೆ ಆಗಿದೆ ಅಂತ ನಿನಗೆ ಹೇಳ್ರು. ಇಲ್ಲ ಸರ್, ಅಪೆಕ್ಸ್ ಬ್ಯಾಂಕ್ ಚರ್ಚೆ ಮಾಡಿದ್ರು ಅಂತ ಇಲ್ಲ ಅಂದರೆ ಸುದ್ದಿ ಆ ಥರನೇ ಹರಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ವಿಚಾರಣೆ ಆಗ್ತಾ ಇದೆ ಅಂತ ಸುದ್ದಿ ಬೇಕಾದ ಹರಡುತ್ತೆ. ಹರಡಿಸೋರು ಯಾರು ಯಾರು ನಾವು ಸರ್ ನೀವಲ್ಲ. ಸುದ್ದಿ ಹರಡಿಸ್ತಾರೆ, ಸುದ್ದಿ ಅಷ್ಟ, ನಿಜ ಅಲ್ಲ. ಒಟ್ಟು ಅವರು ಇಬ್ಬರು ಭೇಟಿಯಾಗಿರ್ತಕ್ಕಂಥ ತಪ್ಪೇನಿದೆ. ಅವರು ಪಕ್ಷದ ಅಧ್ಯಕ್ಷರು, ಇವರು ಪಕ್ಷದ ಶಾಸಕರು. ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಭೇಟಿ ಆಗಬಾರ್ದು ಅಂತಕ್ಕಂಥದ್ದು ಚರ್ಚೆ ಮಾಡಬೇಕಾಗ್ತದೆ. ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತಕ್ಕಂಥ ಅದಕ್ಕೆ ನಾವು ಯಾರು ಕೂಡ ತಲೆಕೆಡಿಸ್ಕೋಬಾರ್ದು. ಅಧ್ಯಕ್ಷರು ಒಬ್ಬ ಶಾಸಕರು ಭೇಟಿ ಆದದ್ದೇ ಯಾಕೆ ದೊಡ್ಡ ಸುದ್ದಿ ಮಾಡ್ತಾರೆ ಅನ್ನೋದೇ ನಮಗೆ ದೊಡ್ಡ ಪ್ರಶ್ನೆ. ಇಲ್ಲ ಈಗ ಡಿ ಕೆ ಶಿ ಅವ್ರನ್ನ ಅವರೇ ವಿರೋಧಿಸ್ತಾರೆ. ಆಯಿತು, ಕೆಲವೊಂದು ಸಂದರ್ಭದಲ್ಲಿ ಯಾವಾಗಲೂ ರಾಜಕಾರಣದಲ್ಲಿ ಶಾಶ್ವತ ವೈರ್ಯನೂ ಇರೋದಿಲ್ಲ, ಶಾಶ್ವತ ಮಿತ್ರನೂ ಇರೋಲ್ಲ. ಕಾಲಾಯ ತಸ್ಮಾಯ ನಮ್ಮ ಕಾಲಾನುಸಾರವಾಗಿ ಅವೆಲ್ಲ ನಡೀತಿರ್ತಾವೆ, ನೋಡ್ಕೊತ ಹೋಗ್ತಾರೆ. ಈ ಸಲ ಅಧಿವೇಶನ ನಿತೀಶ್ವರನ ಕಂಡ್ರೆ ಅವರು ಬಹಳಷ್ಟು ಅಂದರೆ ಒಂಥರ ಒರಟಾಗಿರ್ತಂಥ ಸ್ವಭಾವ ವ್ಯಕ್ತಿ. ಅವ್ರನ್ನ ಭೇಟಿಯಾಗಿ ವಿಶೇಷವಾಗಿ ಅಪೆಕ್ಸ್ ಬ್ಯಾಂಕ್ದ ಚರ್ಚೆ ಆಗಿದೆ ಅಂತ ನಿನಗೆ ಹೇಳ್ರು. ಇಲ್ಲ ಸರ್, ಅಪೆಕ್ಸ್ ಬ್ಯಾಂಕ್ ಚರ್ಚೆ ಮಾಡಿದ್ರು ಅಂತ ಇಲ್ಲ ಅಂದರೆ ಸುದ್ದಿ ಆ ಥರನೇ ಹರಡ್ತಾ ಇದೆ. ಅಪೆಕ್ಸ್ ಬ್ಯಾಂಕ್ ವಿಚಾರಣೆ ಆಗ್ತಾ ಇದೆ ಅಂತ ಸುದ್ದಿ ಬೇಕಾದ ಹರಡುತ್ತೆ. ಹರಡಿಸೋರು ಯಾರು ಯಾರು ನಾವು ಸರ್ ನೀವಲ್ಲ. ಸುದ್ದಿ ಹರಡಿಸ್ತಾರೆ, ಸುದ್ದಿ ಅಷ್ಟ, ನಿಜ ಅಲ್ಲ. ಒಟ್ಟು ಅವರು ಇಬ್ಬರು ಭೇಟಿಯಾಗಿರ್ತಕ್ಕಂಥ ತಪ್ಪೇನಿದೆ. ಅವರು ಪಕ್ಷದ ಅಧ್ಯಕ್ಷರು, ಇವರು ಪಕ್ಷದ ಶಾಸಕರು. ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರಿಗೆ ಭೇಟಿ ಆಗಬಾರ್ದು ಅಂತಕ್ಕಂಥದ್ದು ಚರ್ಚೆ ಮಾಡಬೇಕಾಗ್ತದೆ. ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರ್ತಕ್ಕಂಥ ಅದಕ್ಕೆ ನಾವು ಯಾರು ಕೂಡ ತಲೆಕೆಡಿಸ್ಕೋಬಾರ್ದು. ಅಧ್ಯಕ್ಷರು ಒಬ್ಬ ಶಾಸಕರು ಭೇಟಿ ಆದದ್ದೇ ಯಾಕೆ ದೊಡ್ಡ ಸುದ್ದಿ ಮಾಡ್ತಾರೆ ಅನ್ನೋದೇ ನಮಗೆ ದೊಡ್ಡ ಪ್ರಶ್ನೆ. ಇಲ್ಲ ಈಗ ಡಿ ಕೆ ಶಿ ಅವ್ರನ್ನ ಅವರೇ ವಿರೋಧಿಸ್ತಾರೆ. ಆಯಿತು, ಕೆಲವೊಂದು ಸಂದರ್ಭದಲ್ಲಿ ಯಾವಾಗಲೂ ರಾಜಕಾರಣದಲ್ಲಿ ಶಾಶ್ವತ ವೈರ್ಯನೂ ಇರೋದಿಲ್ಲ, ಶಾಶ್ವತ ಮಿತ್ರನೂ ಇರೋಲ್ಲ. ಕಾಲಾಯ ತಸ್ಮಾಯ ನಮ್ಮ ಕಾಲಾನುಸಾರವಾಗಿ ಅವೆಲ್ಲ ನಡೀತಿರ್ತಾವೆ, ನೋಡ್ಕೊತ ಹೋಗ್ತಾರೆ. ಈ ಸಲ ಅಧಿವೇಶನ